ಅಬ್ಬಬ್ಬಬ್ಬಬ್ಬ ಏನ್ ಸಿನಿಮಾ ಇದು. ಫೈನಲಿ ವಿಂಟೇಜ್ ತಲಾ ಈಸ್ ಬ್ಯಾಕ್. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಫ್ಯಾನ್ಸ್ ಗಳು. ಮಾಸ್ ಮಸಾಲಾ ವಿತ್ ಎಂಟರ್ಟೈನ್ಮೆಂಟ್ ಡ್ರಾಮಾ ವಿದಾ ಮುಯರ್ಜಿ. ಅದನ್ನ ಪ್ಯಾನ್ ಇಂಡಿಯಾ ಮಾಡೋದ್ರ ಬದಲು ಇದನ್ನ ಮಾಡಿದಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿ ಪೈಸಾನೋ ಪೈಸಾ. ಟ್ರೈಲರ್ ನೋಡಿದಾಗ್ಲೇ ಅನ್ಕೋಬಿಟ್ಟಿದೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಪಕ್ಕ ಮಾಸ್ ಆಡಿಯನ್ಸ್ ಗೋಸ್ಕರನೇ ಮಾಡ್ತಾ ಇರೋದು ಇದನ್ನ ಅಂತ. ಬಟ್ ಒಂದು ಭಯ ಇದ್ದಿದ್ದು, ವಿದಾ ಮುಯರ್ಜಿಲೂ ತ್ರಿಷಾ, ಇಲ್ಲೂ ತ್ರಿಷಾ ಮಿಕ್ಸ್ ಅಪ್ ಆಗಿ ಏನಾದ್ರು ಡಿಸಾಸ್ಟರ್ ಆಗ್ಬಿಡುತ್ತಾ ಅಂತ. ನಾಟ್ ಅಟ್ ಆಲ್, ಅಂತದೇನು ಆಗಲ್ಲ. ಇದ್ಯಾವುದೋ ಪಕ್ಕ ಲೋಕಲ್ ಸಿನಿಮಾ, ಲೋಕಲ್ ಆಟಿಟ್ಯೂಡ್ ಇರೋದು ಅಂತ ಅನ್ಕೊಂಡ್ರೆ ನೋ, ಇಂಟರ್ನ್ಯಾಷನಲ್ ಆ ಲೆವೆಲ್ ವರ್ಗೂ ಹೋಗ್ತಾರೆ ಟಚ್ ಮಾಡ್ಕೊಂಡು. ಹಾಲಿವುಡ್ ಅಲ್ಲಿ ಜಾನ್ವಿಕ್, ಕುಂಫು ಚೈನಾದಲ್ಲಿ ವಾಂಗ್ಲಿ. ಆನಿಮೇಷನ್ ಈ ರೀತಿ ತೋರಿಸ್ಬಿಟ್ಟಿದ್ದಾರೆ ಫ್ಯಾನ್ಸ್ ಗಳಿಗೆ. ಫುಲ್ ಕಿರ್ಚಾಡೋದು. ಇದನ್ನ ಡೈರೆಕ್ಟ್ ಮಾಡಿರೋ ಅದಿಕ್ ರವಿಚಂದ್ರನ್ಗೆ ಅಟ್ಸ್ ಆಫ್ಟ್ ಸೂಪರ್ ಬೊಂಬಾಟ್. ಸಿನಿಮಾ ಟೈಟಲ್ ಅಲ್ಲೇ ಇದೆಯಲ್ಲ, ಗುಡ್ ಬ್ಯಾಡ್ ಅಗ್ಲಿ. ಈ ಮೂರು ಆಟಿಟ್ಯೂಡ್ ತಲಾ ಒಳಗಡೆ ಇರ್ತದೆ. ಯಾವಾಗ ಯಾವ್ದನ್ನೆಲ್ಲ ಯೂಸ್ ಮಾಡ್ಬೇಕು ಅಂತ ಅಂಡರ್ ಕಂಟ್ರೋಲ್ ಅಲ್ಲಿ ಇರ್ತದೆ ವೈಫ್ ಹತ್ರ. ಸಿಚುವೇಶನ್ ಗೆ ತಕ್ಕನಾಗೆ ಗುಡ್ ಆಗಿರೋದು, ಸಿಚುವೇಶನ್ ತಕ್ಕನಾಗೆ ಬ್ಯಾಡ್ ಆಗೋದು, ಸಿಚುವೇಶನ್ ಕೈ ಮೀರೋಗ್ತಾ ಇದೆ ಅಂದ್ರೆ ಅಗ್ಲಿ ಆಗ್ಬಿಡೋದು. ಇಟ್ ಮೀನ್ಸ್ ಆಲ್ ಇನ್ ಒನ್ ತಲಪತಿ ಪ್ಲಸ್ ತಲಾ. ಅಂದಾಗ ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿರುವಂತ ಒಂದು ಗೆಸ್ಟ್ ಸಿಗ್ನೇಚರ್ ಕೂಡ ತೋರಿಸ್ತಾರೆ. ಇಟ್ಸ್ ನಾನ್ ಅದರ್ ದೆನ್ ತಲಪತಿ. ಐ ಆಮ್ ವೇಟಿಂಗ್. ನಮ್ ಬಾಯಲ್ಲಿದೆಲ್ಲ ಬಂದ್ರೆ ಚೆನ್ನಾಗಿರಲ್ಲ. ಒರಿಜಿನಲ್ ಸಿನಿಮಾ ಇರೋದು 2 ಗಂಟೆ 20 ನಿಮಿಷ. ಬೋರಿಂಗ್ ಪಾಯಿಂಟ್ 0. ಫುಲ್ ಆಕ್ಷನ್ ಮಸಾಲಾ. ರೆಡ್ ಡ್ರ್ಯಾಗನ್ ಆಗಿ ಇಡೀ ಅಂಡರ್ ವರ್ಲ್ಡ್ ನೇ ಆಳ್ತಾ ಇರ್ತಾರೆ. ರೆಡ್ ಡ್ರ್ಯಾಗನ್ ಅಂದ್ರೆ ತಲಾ. ಪ್ರಪಂಚದಲ್ಲಿರೋ ಎಲ್ಲಾ ಮೂಲೆಗಳಲ್ಲೂ ಕಾಂಟ್ಯಾಕ್ಟ್ಸ್ ಇದೆ. ಡಾಂಗ್ಲಿ, ಜಾನ್ವಿಕ್, ಆಲ್ ಓವರ್ ಇಂಡಿಯಾ. ಅಂಡರ್ ವರ್ಲ್ಡ್ ನೇ ಅಂಡರ್ ವೇರ್ ಅಲ್ಲಿ ಇಟ್ಕೊಂಡಿರ್ತಾರೆ ತಲಾ ಅವರು. ಐ ಮೀನ್ ಅಂಡರ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅಂತ ಪವರ್ಫುಲ್ ಆಗಿರುವಂತ ತಲಾ, ಬಿಗ್ಗೆಸ್ಟ್ ಗ್ಯಾಂಗ್ಸ್ಟರ್ ಆಫ್ ಆಲ್ ಟೈಮ್. ಇಂತ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಸಡನ್ ಆಗಿ ಎಲ್ಲಾನು ಬಿಟ್ಟು ಫ್ಯಾಮಿಲಿಗೋಸ್ಕರ ಬದುಕಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದ್ ರೀಸನ್ ಗೆ. ಏನದು ಆ ರೀಸನ್ ಅನ್ನೋದನ್ನ ಥಿಯೇಟರ್ ಹೋಗಿ ನೋಡಿ. ಎಕ್ಸ್ಟ್ರೀಮ್ಲಿ ಮೈಂಡ್ ಬ್ಲೋ ಆಗುತ್ತೆ ಈ ಸಿನಿಮಾದಿಂದ. ಒರಿಜಿನಲ್ ವಿಂಟೇಜ್ ತಲಾನ ನೋಡ್ತೀರಾ ನೀವು. ಇನ್ನು ಈ ಸಿನಿಮಾದಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಗ್ರೌಂಡ್ BGM. ಜಿ.ವಿ. ಪ್ರಕಾಶ್ ಈ ರೀತಿ ಎಲ್ಲ ಮಾಸ್ ಆಗಿ ಮ್ಯೂಸಿಕ್ ನ ಕೊಡ್ತಾರೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಕನ್ಫರ್ಮ್ ಆಗಿದ್ ನಂಗೆ. ಹಿಂದೆ ನೋಡಿದೀನಿ, ಬಟ್ ಇದು ನೆಕ್ಸ್ಟ್ ಲೆವೆಲ್. ಸಿನಿಮಾ ಓಪನಿಂಗ್ ಇಂದ ಹಿಡಿದು ಕೊನೆ ಎಂಡಿಂಗ್ ವರ್ಗು ಕೂಡ ಯಾವ ತರ ಚೆಚ್ಚಿ ಬಿಸಾಕಿದ್ದಾರೆ ಅಂದ್ರೆ ಎದ್ ನಿಂತ್ಕೊಂಡು ಥಿಯೇಟರ್ ಒಳಗಡೆ ಎಲ್ಲ ಕುಣಿದಾಡ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಇದೆ BGM. ಸೆಕೆಂಡ್ ಹೀರೋಯಿನ್ ಆಗಿ ಪ್ರಿಯಾ ಪ್ರಕಾಶ್ ವಾರಿಯರ್ ಗೊತ್ತಲ್ಲ, ಇವರು ಕೂಡ ಇದಾರೆ ಈ ಸಿನಿಮಾದಲ್ಲಿ. ಯಾರಿಗೆ ಜೋಡಿ ಆಗಿರ್ಬೋದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಮಥಿಂಗ್ ಸ್ಪೆಷಲ್ ಆಗಿರುವಂತ ಕ್ಯಾರೆಕ್ಟರ್ ಗೆ ಇವರು ಜೋಡಿ ಆಗಿರ್ತಾರೆ. ಇವನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಎಕ್ಸ್ಟ್ರೀಮ್ಲಿ ಹಾಟ್ ಅಂಡ್ ಸ್ಪೈಸಿ ಆಗಿ ಕಾಣಿಸ್ಕೊತಾರೆ. ಒಂದು ಐಟಮ್ ಆಗಿರುವಂತ ಸಾಂಗ್ ಅವ್ರ ಕೈಲೇ ಮಾಡಿಸ್ಬಿಟ್ಟಿದ್ದಾರೆ. ಇಟ್ಸ್ ವೆರಿ ಹಾಟ್. ಮೇನ್ ವಿಲನ್ ಆಗಿ ಇಲ್ಲಿ ಆಕ್ಟ್ ಮಾಡಿರೋದು ಅರ್ಜುನ್ ದಾಸ್, ದಿ ಲಯನ್ ವಾಯ್ಸ್. ಭೈ ಯಾರು ಇವನು, ಏನ್ ಮನ್ಸನ ದಯ್ಯನ ಮರೆಯ. ಆಕ್ಟಿಂಗ್ ಅಂದ್ರೆ ಏನು ಅಂತ ಇವನು ನೋಡ್ ಕಲಿಬೇಕು. ಮಾಸ್ ವಿಲನ್ ಗೆ ಪರ್ಫೆಕ್ಟ್. ಸ್ವಲ್ಪ ಬಾಡಿ ಇದ್ಬಿಟ್ಟಿದ್ರೆ ಇನ್ನು ಸೂಪರ್. ಹೋಗ್ಲಿ ಬಿಡಿ, ಬ್ರೂಸ್ಲಿ ತಮ್ಮನ್ ತರ ಕಾಣ್ತಾರೆ ಎಕ್ಸಾಕ್ಟ್ ಆಗಿ. ಬ್ರೂಸ್ಲಿ ಕಾಮಿಡಿ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಎಕ್ಸಾಕ್ಟ್ ಆಗಿ ಯಾರ್ಯಾರೆಲ್ಲ ಅಯ್ಯರ್ ಆಗಿದ್ದಾರೋ ಪರ್ಫೆಕ್ಟ್ ಆಗಿ 100% ಗೆ 200% ನ ಡೆಲಿವರಿ ಮಾಡಿದ್ದಾರೆ. ಯೋಗಿ ಬಾಬು, ಸುನಿಲ್. ಮೈನ್ ಆಗಿ ಈ ಸಿನಿಮಾದಲ್ಲಿ ಮ್ಯಾಗ್ನೆಟ್ ಆಗಿ ಜನರನ್ನ ಎಳೆದಿರೋದು ಸುನಿಲ್. ಆಕ್ಟಿಂಗ್ ಅಲ್ಲೇ ಕಿಲ್ ಮಾಡಿದ್ದಾರೆ. ಟೈಸನ್, ರೆಡ್ ಡ್ರ್ಯಾಗನ್, ರೈಟ್ ಹ್ಯಾಂಡ್. ಎಕ್ಸಾಕ್ಟ್ ಆಗಿ ತುಂಬಾ ನಗು ಬರ್ಸೋಂತ ಒಂದ್ ಸೀನು. ರೆಡಿನ್ ಹಾಟ್ ಅಂಡ್ ಸ್ಪೈಸ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ನೋಡ್ಬಿಟ್ಟು ಕಳೆದ ಬಿಡ್ಬೇಕು. ಒಟ್ನಲ್ಲಿ ಇದೊಂದು ಮಾಸ್ ಮಸಾಲಾ ಎಂಟರ್ಟೈನ್ಮೆಂಟ್. ಮಾಸ್ ಆಡಿಯನ್ಸ್ ಗಳಿಗೆ ಇದು ಬೇಕಾಗಿರೋದು.